ಬಂಗಾರಪೇಟೆಯ ಶಾಲಾ ಶಿಕ್ಷಕಿ ಶ್ರೀಮತಿ ಮಂಜುಳಾರವರ ಮೇಲೆ ಶಾಲೆಯ ವಿದ್ಯಾರ್ಥಿಯ ಪೋಷಕರು ವಿನಾಕಾರಣ ಮಾರಣಾಂತಿಕ ಹಲ್ಲೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ದಾರೆ. ಈ ಘಟನೆಯನ್ನ ಖಂಡಿಸಿ ಕರ್ನಾಟಕ ಸರ್ಕಾರ ಮಹಿಳಾ ನೌಕರರ ಸಂಘದ ಅಧ್ಯಕ್ಷೆ ಶ್ರೀಮತಿ ರೋಶಿನಿ ಗೌಡರವರು, ಸಲಹೆಗಾರರಾದ ಸುಜಾತಾ, ಸಂಘಟನಾ ಕಾರ್ಯದರ್ಶಿ ಮಲ್ಲಿಕಾರವರು, ಸಂಘದ ಪದಾಧಿಕಾರಿಗಳು, ಸದಸ್ಯರುಗಳು ಭೇಟಿ ನೀಡಿ ಹಲ್ಲೆಯಾದ ಮಹಿಳೆಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿದ್ರು. ಇದೇ ಸಂದರ್ಭದಲ್ಲಿ ಶ್ರೀಮತಿ ರೋಶಿನಿ ಗೌಡರವರು ಮಾತನಾಡಿ, ಶಿಕ್ಷಕರು ಎಂದರೆ ದೇವರ ಸಮಾನ ಎಂದು ಭಾವಿಸುವ ನಾವೆಲ್ಲ ಮಹಿಳೆಯರ ಮೇಲೆ ಹಲ್ಲೆ, ದೌರ್ಜನ್ಯ ನೋಡಿದರೆ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ. ವಿದ್ಯಾರ್ಥಿ ಪಾಠ ಹೇಳಿಕೊಡುವ ಅಮಾಯಕಿ ಶಿಕ್ಷಕಿ ಮಂಜುಳಾರವರು ಅವಾಚ್ಯ ಶಬ್ದ ಬಳಕೆ ಮಾಡಿ ಹಲ್ಲೆ ಮಾಡಿರುವುದನ್ನು ನಮ್ಮ ಸಂಘ ಖಂಡನೆ ವ್ಯಕ್ತಪಡಿಸುತ್ತಿದೆ. ಪೊಲೀಸ್ ಇಲಾಖೆ ಕೂಡಲೇ ಆರೋಪಿಗಳನ್ನು ಬಂಧಿಸಬೇಕು. ಇಲ್ಲದೇ ಹೋದರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಗುವುದು. ಸರ್ಕಾರಿ ನೌಕರರು ಆಗಿರಬಹುದು ಅಥವಾ ಬೇರೆ ಇಲಾಖೆ ಮಹಿಳಾ ನೌಕರರು ಆಗಿರಬಹುದು, ಮಹಿಳೆಯರ ಮೇಲಿನ ಹಲ್ಲೆಯನ್ನು ಖಂಡಿಸುತ್ತೇವೆ. ಮುಖ್ಯಮಂತ್ರಿಗಳು ಕೂಡಲೇ ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳಬೇಕು. ಮಹಿಳಾ ನೌಕರರಿಗೆ ರಕ್ಷಣೆ ನೀಡಬೇಕು ಎಂದು ಮನವಿ ಸಲ್ಲಿಸಿದರು. ಮೊದಲೊಂದ್ಸಲ 2-3 ತಿಂಗಳಿಂದ ಯೂನಿಫಾರ್ಮ್ ಹಾಕೊಂಬೋಗೋದು ಮನೆ ಕಳಿಸಿದ್ರೆ ಮೇಡಮ್ ಕೆರೆ ಬಾವಿಲ್ ಬಿದ್ದೋಗು ಅಂತ ಹೇಳಿದ್ರು ಅಂತ ಹೋಗಿ ಸುಳ್ಳು ಹೇಳೋದು. ಅವಾಗ ಅವ್ರ ಅಮ್ಮ ಬಂದು ಜಗಳ ಮಾಡಿ ತುಂಬಾ ಜಗಳ ಮಾಡಿದ್ರು. ನಾವು ಟೀಚರು ಆ ಥರ ಹೇಳಲ್ಲ ಬಿಡಿ. ನಮಸ್ತೆ ಸರ್, ನಾನು ರೋಶಿನಿ ಗೌಡ, ಅಧ್ಯಕ್ಷರು ಕರ್ನಾಟಕ ಸರ್ಕಾರ ಮಹಿಳಾ ನೌಕರರ ಸಂಘ. ನಮ್ಮ ಸಲಹೆಗಾರರು ಸುಜಾತಾ ಅಂತೇಳಿ, ನಮ್ಮ ಸಂಘಟನಾ ಕಾರ್ಯದರ್ಶಿಗಳು ಮಲ್ಲಿಕಾ ಅಂತೇಳಿ, ಮತ್ತೆ ನಮ್ಮ ಎಲ್ಲ ಪದಾಧಿಕಾರಿಗಳು, ಮತ್ತೆ ಬಂಗಾರಪೇಟೆ ಎಲ್ಲ ಮಹಿಳಾ ಶಿಕ್ಷಕರು ಕೂಡ ಇಲ್ಲಿ ಸೇರಿದ್ದೇವೆ ಸರ್. ಕಾರಣ ಏನಂತಂದ್ರೆ, ಮಂಜುಳಾ ಮೇಡಮ್ ಮೇಲೆ ಈ ತರ ಒಂದು ಹಲ್ಲೆ ಆಗಿರೋದು ನೋಡಿ ಯಾರಿಗೂ ಸಹಿಸ್ಕೊಳ್ಳೋಕೆ ಆಗೋದಿಲ್ಲ. ಇದು ಅಂತಕ್ಕಂಥದ್ದನ್ನ ಹೇಳೋದಕ್ಕೆ ಇಷ್ಟಪಡ್ತೇನೆ. ಮಹಿಳಾ ನೌಕರರ ಸಂಘದ ಪರವಾಗಿ ನಾನು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ನಮ್ಮ ಅಧ್ಯಕ್ಷರಾದಂತಹ ಶ್ರೀಮತಿ ರೋಶಿನಿ ಗೌಡ ಮೇಡಮ್ ಹಾಗೂ ನಮ್ಮ ಗೌರವ ಸಲಹೆಗಾರರು ಮತ್ತು ಹಿರಿಯರು ಆದಂತಹ ನಮ್ಮ ಸುಜಾತಾ ಮೇಡಮ್ ರವರೊಂದಿಗೆ ಇಂದು ನಮ್ಮ ಮಂಜುಳಾ ಮೇಡಮು ಒಬ್ಬ ಶಿಕ್ಷಕರು, ಮಹಿಳಾ ಶಿಕ್ಷಕರು, ಉತ್ತಮ ಶಿಕ್ಷಕರು, ಅಂಥವ್ರ ಮೇಲೆ ಒಂದು ಕಾರ್ಯಸ್ಥಳದಲ್ಲಿ ಬಂದು ಅನಧಿಕೃತವಾಗಿ ಗೈರು ಹಾಜರಾಗಿ ಅವರ ಮೇಲೆ ಹಲ್ಲೆ ನಡೆದಿರೋದು ಇದು ಅತ್ಯಂತ ಖಂಡನೀಯ. ಇಡೀ ಎಲ್ಲ ನಾಗರಿಕ ಸಮಾಜ ನಾವು ತಲೆ ತಗ್ಗಿಸುವಂಥದ್ದು. ಇವತ್ತು ಅವರಿಗೆ ಮಾರಲ್ ಸಪೋರ್ಟ್ ಆಗಿ ಇಡೀ ಎಲ್ಲ ಮಹಿಳಾ ನೌಕರರು ಹಾಗೂ ನಮ್ಮ ಸಂಘ ಅವರ ಪರವಾಗಿದೆ. ಮತ್ತು ಅವರಿಗೆ ಒಂದು ರೀತಿಯ ಬೆಂಬಲ ಖಂಡಿತವಾಗ್ಲೂ ಇದೆ. ಆದರೆ ಅವರಿಗೆ ಯಾವುದೇ ಒಂದು ಭದ್ರತೆ ಅಲ್ಲಿ ಇದ್ದಿಲ್ಲ ಅನ್ನೋದು ನನಗೆ ಅತ್ಯಂತ ನಿಜವಾಗ್ಲೂ ನೋವು ತರ್ತಾ ಇರೋಂಥ ವಿಷಯ. ಯಾಕೆ ಅಂತಂದರೆ, ಒಬ್ಬ ಸರ್ಕಾರಿ ನೌಕರ ಅಂದರೆ, ಒಂದು ಟೀಚರ್ ಅಂದರೆ ಒಂದು ಸಮಾಜವನ್ನು ತಿದ್ದೋ ಅಂಥವ್ರವರು. ಇಡೀ ಸಮಾಜ ನಿಂತಿರೋದೇ ಟೀಚರ್ಸ್ ಮೇಲೆ. ಅಂಥ ಒಬ್ಬ ಶಿಕ್ಷಕರ ಮೇಲೆ ಇವರು ಕೈ ಮಾಡ್ತಾರೆ ಅಂದರೆ ನಿಜವಾಗ್ಲೂ ಅದನ್ನು ನಾನು ಬಲವಾಗಿ ವಿರೋಧಿಸ್ತೀನಿ. ನಾನೇ ಅಲ್ಲ, ಪ್ರತಿಯೊಬ್ಬ ಹೆಣ್ಣು ಮಗಳು ಸಹ ಇದನ್ನು ಇಡೀ ನಮ್ಮ ರಾಜ್ಯ ಇದಕ್ಕೆ ತಲೆ ತಗ್ಗಿಸ್ಬೇಕು. ತಲೆ ತಗ್ಗಿಸಿ ನಡೀತಾ ಇದ್ದಾರೆ. ಯಾಕೆಂದರೆ ಶಿಕ್ಷಕರ ಮೇಲೆ ಕೈ ಮಾಡಿರೋದು ಅತ್ಯಂತ ಖಂಡನೀಯ. ನಾವು ಈ ಎಲ್ಲ ರಾಜ್ಯ ಸರ್ಕಾರಿ ನೌಕರರ ಸಂಘದ ಏನು ಅಖಿಲ ಕರ್ನಾಟಕ ರಾಜ್ಯ ಸರ್ಕಾರಿ ಮಹಿಳಾ ನೌಕರರ ಸಂಘ ಏನಿದೆ ಅದನ್ನು ಬಲವಾಗಿ ಇವರ ಮೇಲೆ ನಡೆದಿರುವ ಹಲ್ಲೆಯನ್ನು ನಾವು ಖಂಡಿಸ್ತೀವಿ. ಅದೇ ರೀತಿಯಲ್ಲಿ ಇವರಿಗೆ ಬೆಂಬಲವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ನಾನು 2 ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು ಸರ್. ನೌಕರರ ಮೇಲೆ ಈ ಥರ ಒಂದು ದೌರ್ಜನ್ಯ ಮತ್ತು ಈ ಥರದ್ದು ಒಂದು ಹಲ್ಲೆ ಇದೆಯಲ್ಲ, ಇದು ನಿಜವಾಗ್ಲೂ ಒಂಥರ ನಾಗರಿಕ ಸಮಾಜ ಮತ್ತು ನಮ್ಮೆಲ್ಲರೂ ಒಂಥರ ತಲೆ ತಗ್ಸ್ತಕ್ಕಂಥ ಸಮಾಜ ಆ ಥರ ಅನಿಸ್ತಾ ಇದೆ. ಯಾಕೆ ಅಂತಂದರೆ, ಒಂದು ಶಿಕ್ಷಕರು, ಗುರು ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಅದು ಮನಸ್ಸಿಂದ ನನಗೆ ಅದೇ ಮಕ್ಕಳೇ ನನ್ನ ಮಕ್ಕಳು ಅಂತ ಹೇಳಿ ಭಾವಿಸಿ ಇವರ ಮಕ್ಕಳನ್ನ ಹೋಗಿ ಪಾಠ ಮಾಡ್ತಾ ಇದ್ದಾರೆ. ಆ ಪೇರೆಂಟ್ಸ್, ಆ ಪಾಲಕರು ಆ ಮಕ್ಕಳ ಮಾತು ಕೇಳ್ಕೊಂಡು ಬಂದು ಇವ್ರ ಮೇಲೆ ಯಾವ ಥರ ಹೊಡೆದು ಹೆಂಗ್ ಬೇಕಂಗೆ ಹೊಡೆದು ಅದನ್ನ ನೋಡ್ದೇನೆ ಅವ್ರು ಈ ಥರ ಮಾಡಿರೋದು ನಿಜವಾಗ್ಲೂ ಒಂಥರ ಯಾರನ್ನೂ ಸಹಿಸಕ್ಕಾಗೋದಿಲ್ಲ. ಅಕ್ಷಮ್ಯ ಅಪರಾಧ. ಮತ್ತು ಅವ್ರನ್ನ ಯಾರು ಸಹಿಸಕ್ಕೂ ಆಗಲ್ಲ. ಅವ್ರನ್ನ ಯಾವ ರೀತಿಯ ಒಂದು ಶಿಕ್ಷೆ ಆಗಬೇಕು. ಮತ್ತೆ ಆ ಶಿಕ್ಷೆ ಹೆಂಗೆ ಅಂತಂದ್ರೆ, ಯಾವುದೇ ಹೆಣ್ಮಕ್ಳ ಮೇಲೆ ಇನ್ನೊಬ್ಬರು ಬೇರೆಯವ್ರೂ ಕೂಡ ಮಾಡಬಾರ್ದು. ಬರೀ ಮಹಿಳಾ ನೌಕರರಂತಲ್ಲ, ಯಾವುದೇ ಹೆಣ್ಮಕ್ಳ ಮೇಲೇನೂ ಕೂಡ ಯಾರು ಕೈ ಎತ್ತಬಾರ್ದು. ಯಾವುದೇ ರೀತಿಯ ಹಲ್ಲೆಗಳಾಗ್ಲಿ, ದೌರ್ಜನ್ಯ ಆಗಲಿ, ಕಿರುಕುಳ ಆಗಲಿ ಕೊಡಬಾರ್ದು ಅಂತ ಒಂದು ಪನಿಷ್ಮೆಂಟ್ ಆಗಬೇಕು ಅಂತೇಳಿ ನಾನು ಸರ್ಕಾರಕ್ಕೂ ಕೂಡ ಕೇಳ್ಕೊಳ್ತೇನೆ. ಆಮೇಲೆ ನಮ್ಮ ಸಚಿವರಿಗೂ ಕೂಡ, ಶಿಕ್ಷಣ ಸಚಿವರಿಗೂ ಕೂಡ ನಾನು ಈ ಒಂದು ವಿಷಯನ ಅವರು ಸಂಘದ ಮೂಲಕ ಮತ್ತೆ ಎಲ್ಲ ಪದಾಧಿಕಾರಿಗಳು ನಾವು ಇವತ್ತು ಸಂಘದ ಮೂಲಕ ನಾವು ನಮ್ಮ ಶಿಕ್ಷಣ ಮಂತ್ರಿಗಳಿಗೂ ಕೂಡ ಈ ವಿಚಾರವನ್ನು ತಿಳಿಸ್ತೇವೆ. ಮತ್ತೆ ಇವರನ್ನ ಸುರಕ್ಷಿತವಾಗಿ ಮತ್ತೆ
ಸುರಕ್ಷತೆನೂ ಕೂಡ ಕೊಡಬೇಕು ಅವ್ರಿಗೆ ಅಂತ ಹೇಳಿ ಕೂಡ ಕೇಳ್ಕೊಳ್ತೇವೆ. ಈ ತರಹದ ಘಟನೆ ನಡಿಲೇಬಾರ್ದು, ಅಂತ ಒಂದು ಪನಿಷ್ಮೆಂಟ್ ಅವ್ರಿಗೆ ಕೊಡಬೇಕು, ಮತ್ತೆ ಅಂತ ಶಿಕ್ಷೆ ಆಗಬೇಕು. ಯಾರೇ ಆಗಲಿ ಹೆದರ್ಬೇಕು ನೆಕ್ಸ್ಟ್ ಈ ತರ ಮಾಡಬಾರ್ದು ಅಂತಕ್ಕಂಥದ್ದು. ಯಾಕಂದ್ರೆ ಕೆಲಸ ಮಾಡೋ ಜಾಗದಲ್ಲಿನೂ ಕೂಡ ಮಹಿಳಾ ನೌಕರರಿಗೆ ಸುರಕ್ಷತೆ ಇಲ್ಲ ಅಂತಕ್ಕಂಥದ್ದು ಎಲ್ಲ ಒಂದು ನೌಕರರಲ್ಲಿ ಒಂಥರ ಭಯ ಹುಟ್ಟಿಸಿದಂಗೆ ಆಗಿದೆ. ಇವತ್ತು ನಾವು ಕೆಲಸ ಮಾಡಬೇಕು ಅಂತಂದ್ರೆ ಭಯ ಆದಂಗೆ ಆಗಿದೆ. ಯಾರ ಜೊತೆ ಯಾವ ರೀತಿಯಲ್ಲೂ ಮಾತಾಡಂಗಿಲ್ಲ. ಇವತ್ತು ನಾವು ಹಿಂದೆ ಹೇಳ್ತಿದ್ವಿ, ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕ್ತಿ ಅಂತ. ಆದ್ರೂ ಕೂಡ ಇವತ್ತು ಹೆಂಗಾಗಿದೆ ಅಂದ್ರೆ ಮಕ್ಕಳಿಗೆ ಹೆದರಿ ಪಾಠ ಮಾಡಬೇಕು, ಮಕ್ಕಳಿಗೆ ಹೆದರಿ ನಾವು ಇರಬೇಕು, ಜನರಿಗೆ ಹೆದರಿ ನಾವು ಕೆಲಸ ಮಾಡಬೇಕು ಅಂತಕ್ಕಂಥದ್ದು. ಜನರಿಗೋಸ್ಕರ ನಾವು ಇದ್ದೀವಿ, ಸಾರ್ವಜನಿಕ ಕೆಲಸ ಮಾಡಕ್ ನಾವಿದ್ದೀವಿ. ಅಂತ ಟೈಮಲ್ಲಿ ಸಾರ್ವಜನಿಕರಿಂದಾನೇ ನಮ್ಗೆ ಹಲ್ಲೆ ಆಗತ್ತೆ ಅಂತಂದ್ರೆ ಇದು ದುರಂತ ಅದಕ್ಕಿಂತ ಕಡಿಮೆ ಅಂತ ಹೇಳಕ್ಕೆ ಇಲ್ಲ. ಸೊ ಸಾರ್ವಜನಿಕರಿಗೋಸ್ಕರ ನಾವಿದ್ದೀವಿ, ಅವ್ರಿಗೆ ಒಳ್ಳೇದು ಮಾಡಬೇಕು ಅಂತ ನಾವಿದ್ದೀವಿ, ಕೆಲಸ ಮಾಡ್ತಾ ಇದ್ದೀವಿ, ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀವಿ. ಅಂಥದ್ರಲ್ಲಿ ಸಾರ್ವಜನಿಕರಿಂದ ಈ ಥರದ ಘಟನೆಗಳು ನಡೆದ್ರೆ ಯಾರಿಂದನೂ ಸಹಿಸಕ್ಕಾಗೋದಿಲ್ಲ, ಮತ್ತೆ ಸಂಘಟನೆನೂ ಕೂಡ ಸಹಿಸಲ್ಲ. ಅವ್ರಿಗೆ ಶಿಕ್ಷೆ ಆಗಬೇಕು. ಆಮೇಲೆ ಇದನ್ನ ನಾವು ಸರ್ಕಾರಕ್ಕೆ ಇವ್ರಿಗೆ ನ್ಯಾಯ ಸಿಗ್ಬೇಕು. ನ್ಯಾಯ ಇವ್ರಿಗಂತಲ್ಲ ಎಲ್ಲರಿಗೂ ಸಿಗ್ಬೇಕು ಅಂತಕ್ಕಂಥದ್ದನ್ನ ಹೇಳ್ತೀನಿ. ಬಿಕಾಸ್ ಇದೊಂದು ಉದಾಹರಣೆ ಆಗಿದೆ. ಪಾಪ ಅವ್ರು ಎಷ್ಟು ಮನಸ್ಸಿಂದ ಅವರ ಕೆಲಸನ ಮಾಡಿದ್ದಾರೆ, ಅಂಥವ್ರಿಗೆ ಈ ತರ ಆಗಿರೋದ ಸಹಿಸಕ್ಕಾಗಲ್ಲ ಸರ್. ಎಲ್ಲರಿಗೂ ಕೂಡ ಇವಾಗ ನನ್ನನ್ನು ಹಿಡ್ಕೊಂಡು ಎಲ್ಲರಿಗೂ ಒಂಥರ ಭಯ ಆದಂಗೆ ಆಗಿದೆ. ಇವತ್ತು ಸರ್ಕಾರದ ಉನ್ನತ ಮಟ್ಟದಲ್ಲಿದ್ದವ್ರಿಗೂ ಕೂಡ ಕಿರುಕುಳ ಕೊಡ್ತಾರೆ, ಉನ್ನತ ಮಟ್ಟದಲ್ಲಿದ್ದವ್ರನ್ನು ಕೂಡ ಈ ಒಂದರ ಕೆಟ್ಟದಾಗಿ ನೋಡ್ತಾರೆ ಮಹಿಳಾ ನೌಕರನ. ಇದು ಆಗ್ಬಾರ್ದು. ನೆಕ್ಸ್ಟ್ ಮುಂದೆ ಈ ತರದ ಘಟನೆಗಳು ನಡಿಲೇಬಾರ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಸೇರಿ ಅದನ್ನ ಧಿಕ್ಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೇನೆ ಸರ್.